ಎಲ್ಲ ನನ್ನ ಸ್ನೇಹಿತರು ತಮ್ಮೆಲ್ಲರಿಗೂ ಧನ್ಯವಾದಗಳು. ನನಗೆ ಇಡುವೆ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರಿ. ನೋಡಿ ಸ್ನೇಹಿತರು, ತಮ್ಮೆಲ್ಲರಿಗೂ ಇವತ್ತು ನಾನು ಕೋಟಿಲಿಂಗೇಶ್ವರಿಗೆ ಹೋಗಿದ್ದೀನಿ. ಇಡುವೆ ನೋಡಿ, ಈ ನನ್ನ ಇಡುವೆ ನೋಡಿ ಸಪೋರ್ಟ್ ಮಾಡಿ, ಮತ್ತು ನನ್ನ ಫೇಸ್ಬುಕ್ಕಿಗೆ ಫಾಲೋವರ್ಸ್ ಆಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ. ಇಂದಿನ ವಿಶೇಷತೆ ಅಂದರೆ ಕೋಟಿಲಿಂಗೇಶ್ವರ. ಕೋಟಿಲಿಂಗೇಶ್ವರ ಅಂದರೆ ಪ್ರತಿಷ್ಠಾಪನೆ. ಪ್ರತಿಯೊಬ್ಬರೂ ಹರಕೆ ಹೊತ್ತುಕೊಂಡು ಲಿಂಗವನ್ನು ತಂದು ಪೂಜೆ ಮಾಡಿ ಬಿಟ್ಟು ಹೋಗ್ತಾರೆ. ಆದರೆ ಅವರ ಹರಕೆ ಈಡೇರಿದರೆ ಫಸ್ಟಿಗೆ ಬಂದು ಎಲ್ಲ ಕಡೆ ದರ್ಶನ ಮಾಡಿಕೊಂಡು ಹರಕೆ ಹೊತ್ಕೊಂಡು ಹೋಗ್ತಾರೆ. ತಾವು ಯಾರ್ಯಾರಿಗೂ ಒಳ್ಳೆಯದಾಗಿದ್ದಾರೆ ಅವರು ಬಂದು ಮತ್ತೆ ಒಂದು ಲಿಂಗ ತಗೊಂಡು ಬಂದು ಇಲ್ಲಿ ಸ್ಥಾಪನೆ ಮಾಡಿ ಪೂಜೆ ಮಾಡಿಸಿಕೊಂಡು ಹೋಗ್ತಾರೆ. ಅದೇ ಹಾಗೇ ಒಂದು ಕೋಟಿ ಲಿಂಗ ಆಗಬೇಕಾಗ್ಯದ, ಇನ್ನೂ ಆಗಿಲ್ಲ. 9 ಲಕ್ಷ ಚಿಲ್ಲರೆ ಆಗಿದೆ. ಹಾಗಾಗಿ ಇಂದಿನ ವಿಶೇಷತೆ ಅಂದರೆ ಕೋಟಿಲಿಂಗೇಶ್ವರದಲ್ಲಿ ಪ್ರತ್ಯಕ್ಷ ಪರಮಾತ್ಮ ಪಾರ್ವತಿಯ ಒಂದು ಸ್ವರೂಪ ಇದೆ. ಇಲ್ಲಿ ಅಷ್ಟೊಂದು ಶಾಂತಿ ನೆಮ್ಮದಿ ಬಿಟ್ಟು ಹೋಗಲಾರ್ದಂಗಿದೆ. ಇದು ಏನಂತಂದರೆ ಇಲ್ಲಿ ಒಂದು ಒಳ್ಳೆಯ ವಿಶೇಷತೆ ಅಂದರೆ ಪ್ರತಿಯೊಬ್ಬರು ಹರಕೆ ಹೊತ್ತುಕೊಂಡವರಿಗೆ ಒಳ್ಳೆಯದಾಗ್ಯದ. ಒಳ್ಳೆಯದಾದವರು ಪ್ರತಿಯೊಬ್ಬರು ಲಿಂಗ ತಗೊಂಡು ಬಂದು ಇಲ್ಲಿ ಸ್ಥಾಪನೆ ಮಾಡಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾಯಿದ್ದಾರೆ. ನೋಡಿ ಸ್ನೇಹಿತರೆ, ಒಳ್ಳೆಯ ಮನಸ್ಸು, ಒಳ್ಳೆಯ ಭಾವ, ಭಕ್ತಿಲಿಂದ ದೇವಸ್ಥಾನಕ್ಕೆ ಹೋದರೆ ಒಳ್ಳೆಯದೇ ಆಗುತ್ತದೆ. ಹಾಗಾಗಿ ನೋಡಿ ಸ್ನೇಹಿತರೆ, ನಾನು ಇವತ್ತು ಬಂದಿದ್ದೀನಿ. 2 ತೌಲಿ ಬಹಳ ಎತ್ತರವಾದಂಥ ಲಿಂಗ ಇದ್ದಾವೆ. ಬಸವಣ್ಣಪ್ಪ 2 ತೌಲಿ ನೋಡೋಕ್ಕೆ ಕಣ್ಣು ಸಾಲಾರ್ದು, ಬಿಟ್ಟು ಹೋಗಬಾರ್ದನಂಗೆ ಆಗ. ಸದ್ಯ ಸಾಯಿಬಾಬಾಗೆ ಆಗಮಿಸಿದ್ದೆವು. ಇಲ್ಲಿ ಒಳಗಡೆ ಸಾಯಿಬಾಬಾ ದರ್ಶನ ಮಾಡೋಕ್ಕೆ ನಾವು ಹೋಗ್ತಾ ಇದ್ದೆವು ಸ್ನೇಹಿತರೆ. ಸಾಯಿಬಾಬಾ ಇಲ್ಲಿ ಕೋಟಿಲಿಂಗದಲ್ಲಿ ಎಲ್ಲ ದೇವಿಗಳ ವಿಗ್ರಹ ಇದ್ದಾವೆ. ಮತ್ತು ಸಾಯಿಬಾಬಾ, ಶನಿ ಶಿಂಗಣಾಪುರ, ಹನುಮಂತ, ಗಣೇಶ ಎಲ್ಲವನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಮೇನ್ ಅಂದರೆ ನಂಬರ್ 1 ಲಿಂಗದ ದೇವಸ್ಥಾನ ಒಳಗಡೆ ಭಾಳ ಆಶ್ಚರ್ಯವಾದಂಥ ಇಲ್ಲಿ ಒಳಗಡೆ ಇದೆ. ಇಲ್ಲಿ ಪೂರ್ತಿ ಒಳಗಡೆಯಲ್ಲಿ ನೋಡುವಂಥ ವಿಶೇಷ ಅಂದರೆ ಹನುಮಂತನ ಒಂದು ದೇವಸ್ಥಾನ ಇದೆ. ವಿಗ್ರಹ ಭಾಳಷ್ಟು ಎತ್ತರವಾದಂಥ ಹನುಮಂತನ ವಿಗ್ರಹ ದರ್ಶನ ಮಾಡ್ತಾ ಇದ್ದೆವು. ನೋಡಿ ಎಷ್ಟೊಂದು ಶಿಲ್ಪಕಲೆ, ಎಷ್ಟೊಂದು. ನಾನು ಬೇರೆ ಬೇರೆ ಕಡೆ ಎಲ್ಲ ಕಡೆ ಹೋಗಿದ್ದೀನಿ ಅಂದ್ರೆ ಇಷ್ಟೊಂದು ವೈಭವ, ಇಷ್ಟೊಂದು ಶಾಂತಿ, ಇಷ್ಟೊಂದು ದೇವಸ್ಥಾನದಲ್ಲಿ ಇರುವಂಥ ಲಿಂಗದಲ್ಲಿ ಬಹಳಷ್ಟು ಶಕ್ತಿ ಇದೆ. ಪ್ರತಿಯೊಂದು ಲಿಂಗದಲ್ಲಿ ಓಂ ನಮಃ ಶಿವಾಯ, ಓಂ ನಮಃ ಶಿವ ಎನ್ನುವಂಥ. ಇಲ್ಲಿ ಹನುಮಂತ, ಗಣೇಶ, ಶನಿ ಶಿಂಗಣಾಪುರ, ಲಕ್ಷ್ಮೀದೇವಿ, ಈ ಥರ ಎಲ್ಲ ದೇವಸ್ಥಾನದ ಇಲ್ಲಿ ವಿಗ್ರಹ ಚಿಕ್ಕ ಚಿಕ್ಕದು ದೇವಸ್ಥಾನ ಕಟ್ಟಿದ್ದಾರೆ ಒಳಗಡೆ. ಲಿಂಗ ಅಲ್ಲದೆ ಪರಮಾತ್ಮ ಪಾರ್ವತಿದು ಅಷ್ಟೊಂದು ನೋಡಿ ಕಣ್ಣು ಸಾಲಾರ್ದಷ್ಟು. ಎಲ್ಲಿ ನೋಡಿದರೆ ಅಲ್ಲಿ ಲಿಂಗ, ಎಲ್ಲಿ ನೋಡಿದಲ್ಲಿ ಅಲ್ಲಿ ಪರಮಾತ್ಮ. ಸ್ನೇಹಿತರೆ, ತಾವು ಯಾರ್ಯಾರು ಈ ಕೋಟಿಲಿಂಗಕ್ಕೆ ಬರುವವರಿದ್ದರೆ ನನಗೆ ಕಮಿಟ್ ಹಾಕಿ ಕೇಳಿ. ನಾನು ಅಡ್ರೆಸ್ ಹೇಳ್ತೀನಿ, ಮತ್ತು ಏನಾದರೂ ವಿಶೇಷತೆ ಇದ್ದರೆ ಹೇಳ್ತೀನಿ. ಮತ್ತು ಇನ್ನೊಂದು, ಈಗ ನಾನು ಅಡ್ರೆಸ್ನೂ ಹೇಳ್ತೀನಿ. ಈ ಇಡುವೆ ಪೂರ್ತಿ ನೋಡಿ ಸ್ನೇಹಿತರೆ. ಇಂದಿನ ವಿಶೇಷ ಕೋಟಿಲಿಂಗದಲ್ಲಿ ಬಹಳ ಅದ್ಭುತವಾದ ಶಕ್ತಿ ಇದೆ. ಜನ್ಮಾಷ್ಟಮ ಅಂದರೆ ಪ್ರಪ್ರಥಮವಾದಂಥ ಅಲ್ಲಿ ಜನ್ಮಾಷ್ಟಮ ಲಿಂಗ ನೋಡಿ. ಪ್ರತಿಯೊಂದು ಲಿಂಗದಲ್ಲಿ ಪರಮಾತ್ಮ ಇದ್ದಾನಂತ ನಾವು ಅನ್ಬೋದು.
100% ಅಷ್ಟೊಂದು ಸಾಧನೆ ಬಸವಣ್ಣಪ್ಪ. ನೋಡಿ ಇದು ಚಿಕ್ಕದು ಲಿಂಗ, ಇನ್ನೊಂದು ದೊಡ್ಡದೈತಿ ಭಾಳಷ್ಟು. ಅದು ಈಗ ನೋಡಿದ್ರಲ್ಲ ಅದೇ ರೀತಿಯೇ ಇದು ಸ್ವಲ್ಪ ಚಿಕ್ಕ ತೆಗ್ದಾರ ನೋಡಿ. ಪ್ರತಿಯೊಂದಕ್ಕೂ ಪೂಜಾ, ಪ್ರತಿಯೊಂದಕ್ಕೂ ಹಾರು, ಇಲ್ಲಿ ಎಲ್ಲ ದೇವಿ ಫೋಟೋ ವಿಗ್ರಹಗಳು ಮಾಡಿದ್ದಾರೆ. ಇಲ್ಲಿ ಭಾಳಷ್ಟು ಇದಾವೆ. ಅಲ್ಲಿ ಹೆಂಗಂದರೆ ಮನಸ್ಸಿಗೆ ಶಾಂತಿ ಭಾಳಷ್ಟು. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಪ್ರತಿಯೊಬ್ಬರು ಭಕ್ತಾದಿಗಳು ಬಂದು ಎಲ್ಲ ಕಡೆ ತಿರುಗಾಡಿ ದರ್ಶನ ಮಾಡಿಕೊಂಡು ಅವರಿಗೆ ಏನಾದರೂ ಇಷ್ಟ ಹರಕೆ ಹೊತ್ತಿಕೊಂಡು ಹೋಗಿ ದರ್ಶನ ಮಾಡ್ಕೊಂಡು ಹೋದವರಿಗೆ ಹರಕೆ ಈಡೇರಿದ್ದರೆ, ಅವ್ರು ಏನು ಅಂದಿದೆ ಆಗಿದ್ದರೆ ಬಂದು ಲಿಂಗವನ್ನು ಖರೀದಿ ಮಾಡಿಕೊಂಡು ಬಂದು ಕಟ್ಟೆ ಕಟ್ಟಿ ಕಟ್ಟೆ ಮೇಲೆ ಲಿಂಗವನ್ನು ಸ್ಥಾಪನೆ ಮಾಡಿ ಪೂಜೆ, ಹೋಮ, ಓಂಕಾರ ಅವರವರು ಇಷ್ಟ ಪ್ರಕಾರ ಬಂದು ಗದ್ದಿಗೆಯನ್ನು ಕಟ್ಟಿ ಲಿಂಗವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡಿಸಿಕೊಂಡು ಹೋಗ್ತಾ ಇದ್ದಾರೆ. ತಾವೆಲ್ಲರೂ ಭಕ್ತಾದಿಗಳು ಈ ನಮ್ಮ ಕೋಟಿಲಿಂಗ ದೇವಸ್ಥಾನ ಇರುವ ಜಾಗ ನೋಡೋದಂದರೆ ಬಂಗಾರಪೇಟೆ, ಬೆಂಗಳೂರಿಂದ ಹೋಗುವಂಥ ಬಂಗಾರಪೇಟೆ, ಇಲ್ಲಾದ್ರೆ ಗದಗ, ಮೈಸೂರು ಕಡೆ ಬರ್ಬೋದು. ಹಾಗಾಗಿ ಇಲ್ಲಿ ಬೆಂಗಳೂರಿಂದ ಮೆಜೆಸ್ಟಿಕ್ಲಿಂದ ಟ್ರೈನು, ಬಸ್ಸು ಬೇಜಾನಿದ್ದಾವೆ. ಬಂಗಾರಪೇಟೆಗೆ ಇಳಿಕೊಂಡು ಕೋಟಿಲಿಂಗೇಶ್ವರಿಗೆ ಬಸ್ಸು ಹೋಗ್ತಾ ಇದ್ದಾವೆ. ಒಳ್ಳೆಯ ಅಡ್ರೆಸ್ ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ಈ ಇಡುವೆ ಪೂರ್ತಿ ನೋಡಿ. ತಮ್ಮೆಲ್ಲರಿಗೂ ವಿಶೇಷತೆ ನೋಡಿ, ಜನಸಾಗರ ಭಾಳಷ್ಟು. ಒಳಗಡೆ ಎಲ್ಲಿ ನೋಡೋದಲ್ಲೆಲ್ಲಿ ಜನಸಾಗರವೇ ಸಾಗರ. ಮೂಲಸ್ಥಾನ ದೇವಸ್ಥಾನದಲ್ಲಿ ಇರುವಂಥ ಲಿಂಗ, ಮೂಲಸ್ಥಾನ ಅಂದರೆ ಪ್ರಪ್ರಥಮ ಲಿಂಗವನ್ನು ಸ್ಥಾಪನೆ ಮಾಡಿರುವಂಥ ದೇವಸ್ಥಾನದಲ್ಲಿ ಒಳಗಡೆ ಮೊಬೈಲ್ ಬಿಟ್ಟಿಲ್ಲ, ಇಡುವೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದಷ್ಟು ಮಟ್ಟಿಗೆ ಮಾಡಿಕೊಂಡು ತಮ್ಮೆಲ್ಲರಿಗೂ ತೋರಿಸುತ್ತೇನೆ. ಸ್ನೇಹಿತರೆ ನೋಡಿ, ದೊಡ್ಡದಾದ ಲಿಂಗ, 1 ನಂಬರ್, ಬಹಳಷ್ಟು ಎತ್ತರ. ಅದೇ ವರ್ಷ ಮತ್ತೆ ಇನ್ನೂ ಪಕ್ಕದಲ್ಲಿ ಜಮೀನು ತಗೊಂಡು ಹಂಗೆ ಜಾಸ್ತಿ ಮಾಡ್ತಾ ಇದ್ದಾರೆ. ಹೆಂಗಂದರೆ 1 ಕೋಟಿ ಲಿಂಗ ಸ್ಥಾಪನೆ ಆಗಬೇಕು. ಈಗ 9 ಲಕ್ಷ ಚಿಲ್ಲರೆ ಆಗಿದೆ. 9 ಲಕ್ಷ ಚಿಲ್ಲರೆಯಲ್ಲಿ ಇನ್ನೂ ಐತೆ. ಇಲ್ಲಿ ಏನು ಪೂಜೆ ಮಾಡುವ ವಿಧಾನ ಅಂದರೆ ಬತ್ತಿ ದೀಪ ಹಚ್ಚುವುದು ಮೇನ್ ಮುಖ್ಯ. ಮತ್ತು ಮಹಾಪ್ರಸಾದಕ್ಕೆ ಲಾಡು ತಗೊಳ್ಳೋದು ಅಲ್ಲೇ ಒಳಗಡೆ ಮಾರಾಟ ಮಾಡ್ತಾರೆ. 50 ರೂಪಾಯಿ, 100 ರೂಪಾಯಿ, 20 ರೂಪಾಯಿ, 30 ರೂಪಾಯಿ ಈ ರೀತಿ ದೇವಸ್ಥಾನದಲ್ಲಿ ಇರುವಂಥ ಪ್ರಸಾದ ತಗೊಂಡು ಹೋಗೋದು. ಮತ್ತು ಇಲ್ಲಿ ಬಹಳಷ್ಟು ದೇವಸ್ಥಾನಗಳು ಇದ್ದಾವೆ. ಒಳಗಡೆ ಮಂಜುನಾಥ ದೇವಸ್ಥಾನ ಇದೆ, ಗಣೇಶನ ದೇವಸ್ಥಾನ ಇದೆ. ಮತ್ತು ಇನ್ನೊಂದು ವಿಶೇಷತೆ ಅಂದರೆ ಇಲ್ಲಿ ಒಂದು ಮರ ಐತಿ. ಮರಕ್ಕೆ ತೊಟ್ಟಿಲು ಕಟ್ಟುವ ಕಾರ್ಯಕ್ರಮ. ತೊಟ್ಟಿಲು ಕಟ್ಟಿದ್ದರೆ ಅವರು ಹರಕೆ ಹೊತ್ಕೊಂಡು ತೊಟ್ಟಿಲು ಕಟ್ಟಿದರೆ ಮಕ್ಕಳಾಗ್ಯವಂತ ಗ್ಯಾರಂಟಿ 100%. ತೊಟ್ಟಿಲು ಥರ ಒಂದು ಅಲ್ಲಿ ಸಿಗ್ತಾವೆ, ತಗೊಂಡು ಕಟ್ಟಿದವರಿಗೆ ಮಕ್ಕಳಾಗ್ಯಾವಂತೇಳಿ ಅದು ಇಲ್ಲಿ ಸತ್ಯವಾದ ಮಾತು 100%. ಮತ್ತು ತಾವು ಯಾರ್ಯಾರು ಈ ವಿಡಿಯೋ ನೋಡೋಕ್ಕೆ ಇಷ್ಟಪಡ್ತಾಯಿದ್ರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಾವು ಯಾರ್ಯಾರು ಕೋಟಿಲಿಂಗೇಶ್ವರಿಗೆ ಬರುವಂಥ ಸಾಧ್ಯತೆ ಇದ್ದವರು ಬನ್ನಿ, ದರ್ಶನ ಮಾಡಿ, ಆಶೀರ್ವಾದ ಪಡ್ಕೊಳ್ಳಿ. ಇಂಥ ಸಮಯ, ಇಂಥ ಇದು ಸಿಗೋದಿಲ್ಲ ನೋಡಿ. ಪ್ರತಿಯೊಬ್ಬರು ಯಾರಾದರೂ ಲಿಂಗ ಸ್ಥಾಪನೆ ಮಾಡಿದವರು ಈ ಥರ ಬೋರ್ಡ್ ಹಾಕಿಬಿಟ್ರ. ಸ್ನೇಹಿತರೆ, ತುಂಬ ಧನ್ಯವಾದಗಳು. ಈ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರಿ. ತಾವು ಯಾರ್ಯಾರು ನನ್ನ ಚಾನಲ್ಗೆ ಹೊಸಬರಿದ್ದೀರಿ ಸಬ್ಸ್ಕ್ರೈಬರ್ ಆಗಿ. ಇಂದಿನ ಒಂದು ವಿಷಯ ತಮ್ಮೆಲ್ಲರಿಗೂ
ಈ ಇಡುವೆ ಮುಖಾಂತರ ತಮ್ಮೆಲ್ಲರಿಗೂ ತಿಳಿಸಿದ್ದೀನಿ. ನೋಡಿ ಸ್ನೇಹಿತರೆ, ಯಾವ ರೀತಿ ಅವರವರ ಭಕ್ತಿನ ಒಂದು ಸ್ಥಾಪನೆ ಮಾಡಿದ್ದಾರೆ. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಸ್ನೇಹಿತರೆ. ತುಂಬ ತುಂಬ ಧನ್ಯವಾದಗಳು. ಸಂತೋಷಿ ಮಾತಾ, ಪ್ರತಿಯೊಂದು ದೇವಿ, ಪ್ರತಿಯೊಂದು ದೇವತೆಗಳು ಎಲ್ಲ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ವೆಂಕಟರಮಣ ಎಲ್ಲನೂ. ನಮಸ್ತೆ.